ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನಿದೆ ಒಂದು 5 ಗ್ಯಾರಂಟಿಯಲ್ಲಿ ಒಂದಾದಂತಹ ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟರು. 11ನೇ ತಾರೀಕು ಮಧ್ಯಾಹ್ನ 1 ಗಂಟೆಯ ನಂತರ ಎಲ್ಲಾ ಮಹಿಳೆಯರು ಬಸ್ನಲ್ಲಿ ಒಂದು ಫ್ರೀ ಆಗಿ ಓಡಾಟವನ್ನ ಮಾಡಬಹುದು. ಆಧಾರ್ ಕಾರ್ಡ್, ID ಕಾರ್ಡ್ ತೋರಿಸಿದ್ರೆ ಸಾಕು, ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಅನ್ನೋ ಒಂದು ಯೋಜನೆ ಇದು. ಸೊ ಮಹಿಳೆಯರೆಲ್ಲರೂ ಈಗ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಫ್ರೀ ಬಸ್ ಸಿಕ್ಕಿದೆ. ಕೆಲವರು ಕೂಡ ದೇವರ ದರ್ಶನವನ್ನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದಾರೆ. ಒಂದೊಂದು ದೇವಸ್ಥಾನಗಳಿರುವಂತಹ ಜಾಗಕ್ಕೆ ಮಹಿಳೆಯರು ಪ್ರಯಾಣವನ್ನ ಬೆಳೆಸಿದ್ರೆ ಇಲ್ಲೊಂದು ಘಟನೆ ಆಗಿದೆ ನೋಡಿ. ಏನಪ್ಪಾ ಅಂದ್ರೆ, ಮಹಿಳೆಯರು ಇಷ್ಟರ ಮಟ್ಟಿಗೆ ಫ್ರೀ ಬಸ್ ವ್ಯವಸ್ಥೆಯನ್ನ ಉಪಯೋಗಿಸ್ತಾರೆ ಅಂತಂದ್ರೆ ಇದು ನಿಜಕ್ಕೂ ಶಾಕ್ ಅನ್ನುವಂತಹ ಘಟನೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ಒಬ್ಬಾಕೆ ಮಹಿಳೆ ಇರ್ತಾಳೆ, ಆಕೆ ಹುಬ್ಬಳ್ಳಿಯಲ್ಲಿ ವಾಸವಾಗಿರ್ತಾಳೆ. 11 ತಿಂಗಳ ಮಗು ಇರುತ್ತೆ ಆಕೆಗೆ. ಅಂದ್ರೆ ರೀಸೆಂಟ್ಲಿ ಮದುವೆ ಕೂಡ ಆಗಿರ್ತಾಳೆ. ಆದ್ರೆ ಈ ಮದುವೆಗೂ ಮುನ್ನ ಆಕೆಗೆ ಒಂದು ಲವ್ ಸ್ಟೋರಿ ಇತ್ತಂತೆ. ಆಕೆಗೆ ಒಬ್ಬ ಪ್ರಿಯಕರ ಇದ್ದ, ಆತ ಪುತ್ತೂರಿನಲ್ಲಿ ಆತನ ಮನೆ ಇರುತ್ತೆ. ಕೊಡಿಂಬಾಡಿ ಸಮೀಪದ ತೋಟದಲ್ಲಿ ಆತ ಕೆಲಸ ಮಾಡ್ತಾ ಇರ್ತಾನೆ, ಕೆಲಸಗಾರ ಆತ ಕೆಲಸ ಮಾಡ್ತಾ ಇರ್ತಾನೆ. ಇವಳು ಮದುವೆ ಆಗಿ ಒಂದು ಮಗು ಆಗುತ್ತೆ, 11 ತಿಂಗಳ ಮಗು ಇರುತ್ತೆ. ಮೊನ್ನೆ ಅಷ್ಟೇ ಫ್ರೀ ಬಸ್ ಯೋಜನೆ ಜಾರಿ ಆಯ್ತಲ್ವಾ, ಅದಾದ ನಂತರ ಆಗಿರುವಂತಹ ಘಟನೆ ಇದು ನೋಡಿ. ಆ ಮಹಿಳೆ ಯಾವ ರೀತಿ ಬಸ್ನ ಸವಲತ್ತನ್ನ ಉಪಯೋಗಿಸಿದಾಳೆ ಅಂತ ನಿಮ್ಗೆ ಹೇಳ್ತೀನಿ. 11 ತಿಂಗಳ ಮಗಿರುವಂತಹ ವಿವಾಹಿತೆ ತನ್ನ ಹಳೆ ಪ್ರಿಯಕರನನ್ನ ನೋಡೋಕೆ ಪುತ್ತೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾಳಂತೆ, ಅದು ಕೂಡ ಉಚಿತ ಬಸ್ ವ್ಯವಸ್ಥೆಯಲ್ಲಿ. ನೋಡಿ, ಇಲ್ಲಿ ವಿಶೇಷ ಏನಂತಂದ್ರೆ, ಫ್ರೀ ಬಸ್ ಇದೆಯಲ್ಲ, ಗಂಡನ ಹತ್ರ ದುಡ್ಡು ಕೇಳಬೇಕು ಅಂತ ಇಲ್ಲ. ಗಂಡನ ಹತ್ರ ಏನ್ ರೀಸನ್ ಹೇಳಿದಾಳೆ ಅಂತಂದ್ರೆ, ನಾನು ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಸೊ ಇಲ್ಲಿ ನೋಡಿ, ಬಸ್ಸಲ್ಲಿ ಈಗ ಶಕ್ತಿ ಕಾರ್ಡ್ ಇನ್ನೂ ಸಿಕ್ಕಿಲ್ಲ ಯಾರಿಗೂ. ಹೀಗಾಗಿ ID ಕಾರ್ಡ್ ಏನಿದೆ ಅಥವಾ ಆಧಾರ್ ಕಾರ್ಡ್ ಇದ್ರೂ ಸಾಕು, ಬಸ್ಸಲ್ಲಿ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಎಲ್ಲಿಗಾದ್ರೂ ಕರ್ನಾಟಕದ ಯಾವ ಮೂಲೆಗಾದ್ರೂ ನಾವು ಆಧಾರ್ ಕಾರ್ಡ್, ID ಕಾರ್ಡ್ ಹಿಡ್ಕೊಂಡು ಟ್ರಾವೆಲ್ ಅನ್ನ ಮಾಡಬಹುದು. ಅದೇ ಐಡಿಯಾ ಹಿಡ್ಕೊಂಡಂತಹ ಈ ವಿವಾಹಿತೆ ಮಹಿಳೆ ಏನಿದ್ದಾಳೆ, ಆಕೆ ಗಂಡನ ಬಳಿ ನಾನು ಆಧಾರ್ ಲಿಂಕ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಆಕೆ ಆ ಆಧಾರ್ ಕಾರ್ಡ್ ಅನ್ನ ಬಸ್ಸಿಗೆ ತೋರಿಸಿ, ಕರ್ನಾಟಕ ಸಾರಿಗೆ ವ್ಯವಸ್ಥೆಗೆ ತೋರಿಸಿ ಆಕೆ ಟ್ರಾವೆಲ್ ಮಾಡ್ಕೊಂಡು ಪುತ್ತೂರಿಗೆ ಬಂದಿದ್ದಾಳಂತೆ ತನ್ನ ಹಳೆ ಪ್ರಿಯಕರನನ್ನ ಮೀಟ್ ಮಾಡೋದಕ್ಕೆ. ಇನ್ನು ವಿಷಯ ತಿಳಿದ ಆಕೆಯ ಅತ್ತೆ ಮನೆಯವರೇನಿದ್ದಾರೆ, ಪುತ್ತೂರಿಗೆ ಬಂದು ಈಕೆಯನ್ನ ಹುಡ್ಕೋಕೆ ಶುರು ಮಾಡಿದ್ದಾರಂತೆ. ಹುಡುಕಾಟ ಮಾಡಿ, ಪ್ರಿಯಕರನಿಗಾಗಿ ಕೂಡ ಆಕೆ ಹುಡುಕಾಟ ಮಾಡಿದ್ದಾಳೆ. ಅವಳಿಗೆ ಎಕ್ಸಾಕ್ಟ್ಲಿ ಮನೆ ಸಿಕ್ಕಿರ್ಲಿಲ್ಲ. ಸೊ ಅವಳು ಸರ್ಚ್ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಗಂಡನ ಮನೆಯವರಿಗೆ ಮಾಹಿತಿ ತಿಳಿಯುತ್ತೆ. ಮಾಹಿತಿ ತಿಳಿದು ಗಂಡನ ಮನೆಯವರು ಹುಬ್ಬಳ್ಳಿಯಿಂದ ಮತ್ತೆ ಪುತ್ತೂರಿಗೆ ಬರ್ತಾರೆ. ಪುತ್ತೂರಿಗೆ ಬಂದು ಆಕೆಯ ಹುಡುಕಾಟ ನಡೆದಿದೆ, ಕೊನೆಗೆ ಸಿಕ್ಕಿದ್ದಾಳೆ ಆಕೆ.